ಎಲ್ಲ ಹೀಗೆ ಇದೆ. ಈ ಪ್ರಸಾದಿ ಹೋದ್ ಕಡೆ ಗಂಟು ಕಟ್ಲೆ ಕೂತ್ಕೋತಾನೆ. ಲೇ ಪ್ರಸಾದಿ, ಪ್ರಸಾದಿ. ಶೇಖರಣ, ಉಗ್ರಾಣದ ಬೀಗ ಹಾಕಿದೆ. ಹೌದಾ? ಆ ಪಂಚಾಕ್ಷರಿ ಜನಾರ್ದನ ಬೀಗ ಪಡ್ಕೊಂಡು ಹೋಗೋಕೆ ಇದೇ ಹೊತ್ತು ಬೇಕಾಗಿತ್ತಾ? ಒಂದ್ ಬೀಗದ ಕೈ ನಮಗ್ ಕೊಟ್ಟಿದ್ರೆ ಅದು ಕೇಳಲ್ಲ. ನಂಬಿಕೆ ಇಲ್ಲ ಶೇಖರಣ, ಎಲ್ಲ ಅವರೇ ತಿನ್ಬೇಕಲ್ಲ ಹೆಗ್ಗಣಗಳು. ಈ ಪೊಲೀಸ್ನವನು ಇವತ್ತೇ ಬಂದು ವಕ್ರಿಸ್ಬೇಕಿತ್ತ, ಎಲ್ಲ ಏಕ ಮಾಡಿ ಹೋದ. ಅಂಗಡಿಗೆ ಹೋಗಿ ತಂದ್ಬಿಡ್ಲಾ? ಬೇಡ ಬೇಡ, ಅದಕ್ಕೆ ಬೇರೆ 10 ಫಜೀತಿಗಳು ಮಾಡ್ಬೇಡ. ಇದನ್ನೆಲ್ಲ ಶುದ್ಧಿ ಮಾಡ್ತಿರೋ, ನಾನೇ ಹೋಗಿ ಪತ್ತೆ ಹಚ್ಚಿ ತಂದ್ಬಿಡ್ತೀನಿ. ಅಕ್ಕಿ ನೆನೆ ಹಾಕೋ. ಜಗ್ಗಿಗೆ ಹೇಳಿದ್ದೆ ನೆನ್ನೆನೆ ಬಾತಿನ ಪುಡಿ ಮುಗ್ದೋಗಿದೆ ತಗೊಂಡ್ ಬಾ ಅಂತ. ತಂದಿದಾನೋ ಇಲ್ವೋ ನೋಡ್ತೀನಿ ತಡಿ. ಇದೇದು ಬಟ್ಟೆ ಯಾಕೋ ಗುಡ್ಗುಡ ಅಂತ ಐತಲ್ಲ. ಏನೋ ಹೊಟ್ಟೆಲ್ ಸಮಸ್ಯೆ ಆಗಿರ್ಬೋದಲ್ಲಪ್ಪ. ಇದು ಬೇರೆ ಇದೆ, ಇದನ್ನ ಅಲ್ಲಿಗೆ ತಗೊಂಡು ಹೋಗೋಕ್ಕಾಗಲ್ಲ. ಏನು ಮಾಡೋದು? ಹೇಗೂ ಬೀಗ ಹಾಕಿದೆ, ಸದ್ಯಕ್ಕೆ ಇಲ್ಲಿ ಯಾರೂ ಬರೋಲ್ಲ ಅಂತ ಕಾಣಿಸುತ್ತೆ. ಒಂದು 2 ನಿಮಿಷ ತಾನೆ, ಮೊದಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಗುರುಗಳು ಹೇಳಿದ ಕೆಲಸ ಮಾಡೋಣ. ಸದ್ಯಕ್ಕೆ ಇದನ್ನ ಇಲ್ಲಿಟ್ಟಿರೋದೇ ಒಳ್ಳೇದು ಅನಿಸುತ್ತೆ. ರಾಘು, ಜನಾರ್ದನ, ಎಲ್ಲ ಹಾಳಾಗಿ ಹೋಗ್ತಾರೋ. ರೇ, ಭಾತ್ ಪುಡಿ ಇಲ್ಲಿ ಹಾಕಿದೆ. ಇದು ಜಗ್ಗಿದೆ ಕೆಲಸ. ಬೇಜವಾಬ್ದಾರಿ ಮನುಷ್ಯ ಅಡುಗೆ ಮಾಡೋದು ಅಂತಂದು ಬೀದಿಲಿಡ್ತಾನೆ. ಎಂದು ಬುದ್ಧಿ ಬರುತ್ತೋ ಇಮ್ಲಿ. ಉಪ್ಪು ಕಮ್ಮಿ, ತುಪ್ಪನೇ ಹಾಕಿಲ್ಲ. ಇದನ್ನೆಲ್ಲ ಹೇಗೋ ತಿಂತಾರೆ ನಿಮ್ಮ ಅಮ್ಮನವರು. ದೇವ್ರ ಪ್ರಸಾದ ಆದರೂ ರುಚಿ ನೋಡಿ ಮಾಡಬೇಕು. ಅಷ್ಟು ಗೊತ್ತಿಲ್ಲದೆ ಅಮ್ಮನವ್ರ ಪ್ರಸಾದ ಅಂತ ಸುಮ್ಮನೆ ಮಾಡಿಬಿಟ್ಟು ಆಗಲಿಲ್ಲ. ತಿಳ್ಕೊಳ್ಳೋ ಸುಂದರಾಂಗ. ಎಲ್ಲ ಮೈಲ್ಗೆ ಮಾಡಿಬಿಟ್ರಲ್ಲ.
ನೀವು ಎಂಜಿಲ್ ಮಾಡಿದ್ದು ನಮ್ಮನವ್ರಿಗೆ ನೈವೇದ್ಯ ಮಾಡೋಕ್ಕಾಗತ್ತಾ? ಆ ಶ್ರೀರಾಮನ್ಗೂ ಶಬರಿ ಎಂಜಿಲ್ ಮಾಡೇ ಕೊಟ್ಟಿದ್ದು. ಯಾಕೆ ಹೇಳು? ಚೆನ್ನಾಗಿಲ್ದಿದ್ರೆ ಸ್ವಾಮಿಗೆ ಇಷ್ಟ ಆಗಲ್ಲ ಅಂತ. ಮಡಿ ಅಂತೆ ಮೈಲ್ಗೆ ಅಂತೆ. ಲೋ ಅಡುಗೆ ಸ್ವಾಮಿ, ನಾನೀಗ ಹೇಳಿದ್ನಲ್ಲ 6 ಪ್ಲೇಟ್ ಚೌಚೌಬಾತು ಕಳಿಸು. ಬೇಗ ಬರಬೇಕು, ಬಿಸಿಯಾಗಿರಬೇಕು. ಆಗಲ್ಲ. ಇದು ಒಂಥರ ಹೋಟ್ಲೆ ಕಣ, ಇದು ದೇವಸ್ಥಾನದ ಹೋಟ್ಲು ಅಷ್ಟೇ. ಹಾಗನ್ನಬಾರ್ದು. ಇದು ಅಮ್ಮನವ್ರ ಪಾಕಶಾಲೆ. ಅಮ್ಮನವರಿಗೆ ನೈವೇದ್ಯ, ಬಂದ ಭಕ್ತಾದಿಗಳಿಗೆ ಊಟ ಅಷ್ಟೇ ಇಲ್ಲಿಗೆ ಮಾಡೋದು. ಅದಕ್ಕೆ ದುಡ್ಡು ತಗೊಳ್ಳಲ್ಲ ನಾವು. ದುಡ್ಡು ತಗೊಳ್ಳಿಲ್ಲ ಅಂದ್ರೆ ಹೆಂಗೋ ನಡೀತಿದ್ದಲ್ಲ. ನಿಮ್ಮಮ್ಮನವ್ರೇನು ಗಂಟಿಟ್ಟು ಹೋಗಿದ್ದಾಳ ಬಂದವ್ರಿಗೆಲ್ಲ ಪುಕ್ಸಟೆ ಊಟ ಹಾಕೋದಿಕ್ಕೆ? ಇಲ್ಲಿಗೆ ಬರೋ ಭಕ್ತರ ದೇಣಿಗೆಯಿಂದ ನಡೆಯುತ್ತೆ ಇದೆಲ್ಲ. ಅಮ್ಮನವ್ರು ಯಾಕೆ ಗಂಟಿಡಬೇಕು? ನೋಡಿದ್ಯಾ, ಇಲ್ಲೇ ಇದೆ ಲೆಕ್ಕಾಚಾರ. ನೀನು ಇಲ್ಲಿ ದುಡ್ಡು ತಗೊಳ್ಳಲ್ಲ, ಭಕ್ತರು ಅಲ್ಲಿ ಕೊಟ್ಟು ಹೋಗ್ತಾರೆ. ಅಡಿಗೆ, ಊಟ, ತಿಂಡಿ ಇಲ್ಲಿ, ದುಡ್ಡು ತಗೊಳ್ಳೋದು ಅಲ್ಲಿ. ಅಲ್ಲಿಗೆ ಹೋಟ್ಲು ಥರನೇ ಆಯ್ತಲ್ಲ. ಸರಿ ಇದೆಯಾ ನನ್ನ ತರ್ಕ? ಅದೆಲ್ಲ ನಂಗೆ ಗೊತ್ತಿಲ್ಲ. ಅದನ್ನೆಲ್ಲ ದೇವಸ್ಥಾನದ ಕಚೇರಿಗೆ ಹೋಗಿ ಕೇಳ್ಕೊಳ್ಳಿ. ಆಯಿತು ಅಡುಗೆ ಭಟ್ಟ, ಮೊದಲು ನಾನು ಹೇಳಿದ್ದು ಮಾಡು. ಆಮೇಲೆ ಪುರ್ಸೋತ್ ಮಾಡ್ಕೊಂಡು ಬರ್ತೀನಿ. ಇಬ್ಬರು ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಎಷ್ಟು ಹೇಳಿದ್ರು ಅಷ್ಟೇ. ಅಮ್ಮನವ್ರಿಗೆ ಪೂಜೆ ನೈವೇದ್ಯ ಆಗೋವರೆಗೂ ಇಲ್ಲಿ ಏನು ಮಾಡೋಲ್ಲ. ಮೊದಲು ನನಗೆ, ಆಮೇಲೆ ನಿಮ್ಮ ನಮ್ಮನವ್ರಿಗೆ ನೈವೇದ್ಯ. ಇಲ್ಲ ಅಂದರೆ ಮತ್ತೆ ಬಂದು ಎಲ್ಲ ಮೈಲಿಗೆ ಮಾಡಿಬಿಡ್ತೀನಿ. ನಿನ್ನ ಬಲಿನೇ ನೈವೇದ್ಯ ಆಗೋಗುತ್ತೆ. ಚೌಚೌಬಾತು. ಇದರಲ್ಲಿರೋದನ್ನ ಅಲ್ಲಿರೋ ನೀರಿಗೆಲ್ಲ ಬೆರೆಸು. ನಾಲ್ಕು ಗಂಟೆ ಆಯಿತು, ಶುರು ಮಾಡಬಹುದು ವಸಂತೋತ್ಸವ. ಅಮ್ಮನವ್ರ ಆಟದ ಮುಂದೆ ನಾವು ಹಿಡಿ ಬೂದಿಯಾಗಿ ಹೋಗ್ಬಿಟ್ಟಿದ್ವಿ. ಅವಳ ವಿರುದ್ಧ ಒಂದು ಹೆಜ್ಜೆ ಮುಂದೆ ಇಡೋದಕ್ಕಾಗ್ತಾ ಇಲ್ಲ. ಕೊನೆ ಉತ್ಸವದ ಒಳಗಡೆ ಚಕ್ರಾಪುರಿನಲ್ಲಿ ಇನ್ನೂ ಏನೇನು ನಾಟಗಳು ನಡೆಯುತ್ತೆ ಅಂತ